ಹಲೋ ಹಲೋ ಸ್ನೇಹಿತರೆ, ಇವತ್ತಿನ ಸೆಷನಲ್ಲಿ ನಾವು ಸಿಸ್ಕೋ IOS ಕುರಿತಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡಿತಾ ಹೋಗೋಣಂತೆ. ಸಿಸ್ಕೋ IOS. ಸೊ ಸಿಸ್ಕೋ IOS ಅಂತ ಬಂದಾಗ ಹಿಯರ್ ನಾವು ಸಿಸ್ಕೋ IOSನ ನೋಡ್ತಾ ಹೋದಾಗ ಇಂಟರ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇಂಟರ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿಯಾದ ಆಪರೇಟಿಂಗ್ ಸಿಸ್ಟಮ್ ಸಿಸ್ಕೋ ತನ್ನ ಡಿವೈಸಲ್ಲಿ ಯೂಸ್ ಮಾಡುತ್ತಲ್ವಾ, ಅದನ್ನು ನಾವು IOS ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಟರ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್, OS ಅಂತ ಇನ್ ಶಾರ್ಟ್ ಬರೀತೀನಿ. ಸೊ ಸಿಸ್ಕೋ ತನ್ನ ತಾನು ಒಂದು ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಅಂತ ಕರೆದುಕೊಳ್ಳುವುದರ ಬದಲಾಗಿ ಒಂದು ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರ್ ಅಂತ ಕರೆದುಕೊಳ್ತದೆ. ಬೇಸಿಕಲಿ ಏನು ಅಂತಂದ್ರೆ ಅವರು ಈ IOS, ಯಾಕಂದ್ರೆ ಸಿಸ್ಕೋ ರೀತಿಯ ನೋಡ್ಲಿಕ್ಕೆ ನಮಗೆ ಬಹಳಷ್ಟು ಡಿವೈಸ್ಗಳು ಮಾರ್ಕೆಟಲ್ಲಿ ಸಿಗ್ಬೋದು. ರೌಟರ್ ಸಿಗುತ್ತೆ, ಸ್ವಿಚ್ಗಳು ಸಿಗುತ್ತೆ. ಲೈಕ್ ರೌಟರ್ಸು ಸ್ವಿಚ್ಗಳನ್ನು ನೋಡ್ತಾ ಹೋದಾಗ ಸಿಸ್ಕೋ ಮಾತ್ರನೇ ಇರೋದು ಇಲ್ಲ, ಬೇರೆ ಕಂಪ್ನಿಗಳದ್ದು ಕೂಡ ಇದೆ. ಲೈಕ್ ಲಿಂಕ್ಸಿಸ್ ಇದೆ, ಆಮೇಲೆ TP ಲಿಂಕ್ ಅಂತ ಬರುತ್ತೆ, ಜುನಿಪರ್ ಕಂಪ್ನಿಗಳದ್ದು ರೌಟರ್ಸ್ ಬರುತ್ತೆ, ಸ್ವಿಚ್ಗಳು ಬರ್ತದೆ ಅಲ್ವಾ. ದೇರ್ ಆರ್ ಸೋ ಮೆನಿ ಅದರ್ ವೆಂಡರ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಮಾರ್ಕೆಟ್. ಬಟ್ ಸಿಸ್ಕೋ ಹೌ ಇಟ್ ಇಸ್ ಡಿಫರೆಂಟ್ ಬಿಕಾಸ್ ಆಫ್ ದೇರ್ IOS. ಇಂಟರ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಇಂದ ದೇ ಆರ್ ವೆರಿ ಪಾಪ್ಯುಲರ್ ಇನ್ ದ ಇಂಡಸ್ಟ್ರಿ. ತಮ್ಮನ್ನ ತಾವು ಸಾಫ್ಟ್ವೇರ್, ತಮ್ಮನ್ನ ತಾವು ಹಾರ್ಡ್ವೇರ್ ಅನ್ನೋದ್ರ ಬದಲಾಗಿ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಅಂತ ಕರೆದುಕೊಳ್ಳೋದ್ರ ಬದಲಾಗಿ ಅವರು ತಮ್ಮನ್ನ ತಾವು ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರ್ ಅಂತ ಕರೆದುಕೊಳ್ತಾರೆ ಬಿಕಾಸ್ ಆಫ್ ದಟ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಅದಾದ ನಂತರ ಸಿಸ್ಕೋ ತನ್ನ ಡಿವೈಸ್ಗಳಿಗೆ ಲೈಫ್ ಟೈಮ್ ವಾರಂಟಿನೂ ಕೂಡ ಕೊಡ್ತದೆ. ಇದು ಒಂದು ವಿಷಯ. ಆದರೆ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಈಗ ಸಿಸ್ಕೋ IOS ಒಳಗಡೆ ಇರತಕ್ಕಂಥ ಡಿಫ್ರೆಂಟ್ ಮೆಮೊರಿ ಕಂಪಾರ್ಟ್ಮೆಂಟ್ಗಳನ್ನು ನೋಡ್ತಾ ಹೋದಾಗ, ಈಗ ನಾನೇನು ಮಾಡ್ತೀನಿ, ಫಸ್ಟ್ ಸಿಸ್ಕೋ ಸ್ವಿಚ್ನ ನಾನು ಟರ್ನ್ ಆನ್ ಮಾಡ್ತೀನಿ ಅಂತ ಅನ್ಕೋಣ. ಟರ್ನ್ ಆನ್ ಮಾಡಿದ ತಕ್ಷಣನೇ ಏನಾಗುತ್ತೆ, ಏನು ಪ್ರೋಸೆಸ್ ಆಗುತ್ತೆ ಅಂತ ನೋಡ್ತಾ ಹೋದಾಗ, ಈಗ ನಾನು ಸಿಸ್ಕೋ ಯಾವುದೇ ಡಿವೈಸ್, ಅದು ರೂಟರ್ ಆಗಿರ್ಬೋದು ಅಥವಾ ಅದು ಸ್ವಿಚ್ ಆಗಿರ್ಬೋದು, ಫಸ್ಟ್ ಫೇಸಲ್ಲಿ ಏನಾಗುತ್ತೆ, ಪೋಸ್ಟ್ ಆಪರೇಷನ್ ವಿಲ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಪೋಸ್ಟ್ ಆಪರೇಷನ್ ಆಗುತ್ತೆ. ಪೋಸ್ಟ್ ಆಪರೇಷನ್ ಅಂತಂದ್ರೆ ಇದನ್ನ ನಾವು ಟೆಕ್ನಿಕಲಿ ಹೇಳೋದಾದ್ರೆ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ ಕರಿತೀವಿ. ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತಂದ್ರೆ ಡಿವೈಸ್ ವಿಲ್ ಲುಕ್ ಫಾರ್ ಎನಿ ಅದರ್ ಪಾಸಿಬಲ್ ಅಪ್ಗ್ರೇಡ್ ಆರ್ ಎನಿ ಅದರ್ ಫಾಲ್ಟ್ ಇನ್ಸೈಡ್ ದ ಡಿವೈಸ್. ಓಕೆ, ಏನಾದರೂ ಪ್ರಾಬ್ಲಮ್ ಇದೆನಾ, ಇಫ್ ಎವ್ರಿಥಿಂಗ್ ಈಸ್ ಓಕೆ ಅಂತಕ್ಕಂತಹ ಒಂದು ಸಿಗ್ನಲ್. ಪವರ್ ಆನ್ ಸೆಲ್ಫ್ ಟೆಸ್ಟ್ ಈಸ್ ಎವ್ರಿಥಿಂಗ್ ಓಕೆ, ಎಲ್ಲ ಸ್ಲಾಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೀನಾ, ಮೆಮೊರಿ ಸರಿಯಾಗಿ ಇನ್ಸ್ಟಾಲ್ಡ್ ಆಗಿದೆನಾ, ಹೀಗೆ ಎಲ್ಲದನ್ನು ಕೂಡ ಚೆಕ್ ಮಾಡುತ್ತೆ. ಇದನ್ನ ಪೋಸ್ಟ್ ಆಪರೇಷನ್ ಅಂತ ಕರಿತೀವಿ. ಲುಕ್ ಫಾರ್ ಹಾರ್ಡ್ವೇರ್ ಡಿವೈಸಸ್ ವೆದರ್ ಎವ್ರಿಥಿಂಗ್ ಈಸ್ ಫೈನ್ ಅಂಡ್ ವರ್ಕಿಂಗ್ ಪ್ರಾಪರ್ಲಿ. ಒನ್ಸ್ ದ ಪೋಸ್ಟ್ ಆಪರೇಷನ್ ಇಸ್ ಡನ್, ಇಲ್ಲೇನಾಗುತ್ತೆ, ಸಿಸ್ಕೋ ಒಳಗಡೆ ಡಿಫ್ರೆಂಟ್ ಮೆಮೊರಿ ಕಂಪಾರ್ಟ್ಮೆಂಟ್ ಇರುತ್ತೆ. ಬೇಸಿಕಲಿ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ, IOS ಅಂತ ಕರಿತೀವಲ್ಲ, ಜನರಲಿ ಫ್ಲಾಶ್ ರಾಮ್ ಅಂತ ಇರುತ್ತೆ. ಫ್ಲಾಶ್ ಮೆಮೊರಿ ಅಂತ ಕರಿತೀವಿ. ರಾಮ್ ಅನ್ನೋದಕ್ಕಿಂತ ಫ್ಲಾಶ್ ಮೆಮೊರಿ ಅಂತ ಕರಿತೀವಿ. ಓಕೆ, ಈ ಫ್ಲಾಶ್ ಮೆಮೊರಿ ಏನ್ ಮಾಡಿರುತ್ತೆ, ಆ ಜನರಲಿ ಅದರ ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಸೇವ್ ಆಗಿರುತ್ತೆ. ಓಕೆ ಓಕೆ ಫ್ಲಾಶ್ ಮೆಮೊರಿ ಇಂದ ಏನ್ ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ ಲೋಡ್ ಮಾಡು ಅಂತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ಇದು ಕೊಡುತ್ತೆ. ಓಕೆ, ಮಧ್ಯದಲ್ಲಿ ಕಾನ್ಫಿಗರೇಷನ್ ರಿಜಿಸ್ಟರ್ ಅಂತ ಬರುತ್ತೆ. ಈ ಕಾನ್ಫಿಗರೇಷನ್ ರಿಜಿಸ್ಟರ್ ಅಲ್ಲಿ ಏನ್ ಮಾಡುತ್ತೆ, ಕಾನ್ಫಿಗ್ ರಿಜಿಸ್ಟರ್ ಏನ್ ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ ನ ಲೋಡ್ ಮಾಡುವ ಇನ್ಸ್ಟ್ರಕ್ಷನ್ಸ್, ಆಪರೇಟಿಂಗ್ ಸಿಸ್ಟಮ್ಗಾಗಿ ಹುಡುಕಾಟವನ್ನು ನಡೆಸ್ತದೆ. ಎಲ್ಲಿ, ಫ್ಲಾಶ್ ಮೆಮೊರಿಯಲ್ಲಿ ಹುಡುಕುತ್ತೆ. ಜನರಲಿ ಫ್ಲಾಶ್ ಮೆಮೊರಿಯಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಈ ಫ್ಲಾಶ್ ಮೆಮೊರಿಯಲ್ಲಿ ಒಂದು ಪಕ್ಷ ಇಲ್ಲದೆ ಇದ್ದಾಗ ಆಪರೇಟಿಂಗ್ ಸಿಸ್ಟಮ್ ಇಲ್ಲೇನಿರುತ್ತೆ, ಜನರಲಿ ಕೆಲವೊಂದ್ಸರಿ ನಾವು ಸರ್ವರ್ ಇಂದಲೂ ಕೂಡ ಬೂಟ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ನೆಟ್ವರ್ಕ್ ಇಂದಲೂ ಕೂಡ ಬೂಟ್ ಮಾಡ್ತೀವಿ. ನೆಟ್ವರ್ಕ್ ಇಂದ ಬೂಟ್ ಮಾಡಬೇಕಾದಾಗ ಜನರಲಿ ಆಪರೇಟಿಂಗ್ ಸಿಸ್ಟಮ್ ಮೈಟ್ ಬಿ ಸ್ಟೋರ್ಡ್ ಸಮ್ವೇರ್ ಇನ್ TFTP ಸರ್ವರ್. ಓಕೆ, TFTP ಸರ್ವರ್ ಇಂದ ಇದನ್ನ ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ಓಕೆ, ಲುಕ್ ಫಾರ್ ದ ಆಪರೇಟಿಂಗ್ ಸಿಸ್ಟಮ್ ಇನ್ TFTP. ಓಕೆ, ಸೊ ಇಲ್ಲಿ ಆಗುತ್ತೆ ಫ್ಲಾಶ್ ಮೆಮೊರಿಯಿಂದ ಇಲ್ಲ TFTP ಸರ್ವರ್ ಇಂದ ಇಲ್ಲ, ಎರಡೂ ಕಡೆ ಅವೈಲೇಬಲ್ ಇಲ್ಲ ಅಂತಂದಾಗ ಈ ರಾಮ್ ಅಲ್ಲಿ ನೋಡುತ್ತೆ. ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು ಮತ್ತೊಂದು ಕಂಪಾರ್ಟ್ಮೆಂಟ್ ರೌಟರ್ ಒಳಗಡೆ ಅವೈಲೇಬಲ್ ಇರ್ತದೆ. ಅದು ಲೈಟ್ ವೇಟ್ ವರ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ನ ಸ್ಟೋರ್ ಮಾಡಿ ಇಟ್ಟಿರ್ತದೆ. ಜನರಲಿ ನಾವು ಅದನ್ನ ಈ ಆಪರೇಟಿಂಗ್ ಸಿಸ್ಟಮ್ಗೆ ಪಾಸ್ವರ್ಡ್ ರೀಸೆಟ್ ಎಲ್ಲ ಮಾಡಬೇಕಾದಾಗ ಈ ಸೆಕ್ಷನ್ ನಾವು ಆಕ್ಸೆಸ್ ಮಾಡ್ತೀವಿ. ಸೊ ಜನರಲ್ ಆಗಿ ಎಲ್ಲಿರುತ್ತೆ ಅಂದ್ರೆ, ಪೋಸ್ಟ್ ಆಪರೇಷನ್ ಆದ ನಂತರ ಫ್ಲಾಶ್ ಮೆಮೊರಿಗೆ ಹೋಗುತ್ತೆ. ಫ್ಲಾಶ್ ಮೆಮೊರಿ ಆದ ನಂತರ NV ರ್ಯಾಮಿಗೆ ಹೋಗುತ್ತೆ. ನಾನ್ ವಾಲಟೈಲ್ ರ್ಯಾಮ್ ಅಂತ ಕರೀತಾರೆ.
ಎನ್ ವಿ ರ್ಯಾಮ್. ಹೇಗೆ ನಮ್ಮ ಕಂಪ್ಯೂಟರ್, ನಮ್ಮ ಲ್ಯಾಪ್ಟಾಪ್ಗಳಲ್ಲೂ ಕೂಡ ರ್ಯಾಮ್ ಇರುತ್ತಲ್ವಾ, ಅದೇ ರೀತಿ ಇದರಲ್ಲೂ ಕೂಡ ರ್ಯಾಮ್ ಇರುತ್ತೆ. ನಾನ್ ವಾಲಟೈಲ್ ರ್ಯಾಮ್ ಅಂತ ಅದನ್ನು ನಾವು ಕರಿತೀವಿ. ಆ ಎನ್ ವಿ ರ್ಯಾಮ್ ಏನ್ ಮಾಡುತ್ತೆ, ಆ ಪಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ವಿಲ್ ಲೋಡ್ ಇನ್ ಟು ದ ಎನ್ ವಿ ರ್ಯಾಮ್. ಎನ್ ವಿ ರ್ಯಾಮ್ ಅಲ್ಲಿ ಏನ್ ಲೋಡ್ ಆಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಬೇಕಾದಾಗ, ಆಪರೇಟಿಂಗ್ ಸಿಸ್ಟಮ್ ನಾನು ಆಲ್ರೆಡಿ ಸಿಸ್ಕೋ ಡಿವೈಸ್ನ ಯೂಸ್ ಮಾಡಿ ಕೆಲವೊಂದು ಕಾನ್ಫಿಗರೇಷನ್ನ ಚೇಂಜಸ್ ಮಾಡಿದ್ದೀನಿ ಅಂತಂದಾಗ, ಆ ಕಾನ್ಫಿಗರೇಷನ್ ಚೇಂಜಸ್ ಇರ್ತಕ್ಕಂತಹ ಕಾನ್ಫಿಗರೇಷನ್ ಫೈಲ್ನ ಹುಡುಕ್ಬಿಟ್ಟು ಅದೇನು ನಾನು ಕಾನ್ಫಿಗರೇಷನ್ ಫೈಲಲ್ಲಿರ್ತಕ್ಕಂಥ ಕಾನ್ಫಿಗರೇಷನ್ನ ಲೋಡ್ ಮಾಡಿ ಫೈನಲಿ ಡಿವೈಸ್ ಏನಾಗುತ್ತೆ, ಲೋಡ್ ಆಗುತ್ತೆ. ಓಕೆ, ಡಿವೈಸ್ ಲೋಡ್ ಆಗಿ ಡಿವೈಸ್ ವಿಲ್ ಬಿ ರೆಡಿ ಫಾರ್ ಆಕ್ಷನ್. ಓಕೆ, ಈ ಕಾನ್ಫಿಗರೇಷನ್ ಫೈಲಿಂದ ಆ ಪ್ರೀವಿಯಸ್ ಕಾನ್ಫಿಗರೇಷನ್ ಫೈಲ್ ಲೋಡ್ ಮಾಡುತ್ತದೆ. ಇಲ್ಲ, ಯಾವುದೇ ಪ್ರೀವಿಯಸ್ ಕಾನ್ಫಿಗರೇಷನ್ ಇಲ್ಲ, ಫಸ್ಟ್ ಟೈಮ್ನ ನಾನು ಮಾಡ್ತಾ ಇದ್ದೀನಿ ಸಿಸ್ಕೋ ಸ್ವಿಚ್ನ, ಅದನ್ನು ನಾನೆಲ್ಲ ಹೊಸದಾಗಿ ಕಾನ್ಫಿಗರ್ ಮಾಡಬೇಕು ಅಂತಕ್ಕಂತಹ ಪ್ರಶ್ನೆ ಬಂದಾಗ ದಿಸ್ ವಿಲ್ ಗೋ ಇನ್ ಟು ದ ಸೆಟಪ್ ಮೋಡ್. ಸೆಟಪ್ ಮೋಡಲ್ಲಿ ಹೋಗುತ್ತೆ. ಸೆಟಪ್ ಅಂತಂದ್ರೆ ಜಸ್ಟ್ ಕಾನ್ಫಿಗರ್ ಮಾಡಿ ಅಂತಕ್ಕಂತಹದ್ದು. ಓಕೆ, ಸೆಟಪ್ ಮೋಡಲ್ಲಿ ಹೋಗಿ ಮತ್ತೆ ರೆಡಿ, ನಮ್ಮ ಡಿವೈಸ್ ಏನಾಗುತ್ತೆ, ಆನ್ ಆಗುತ್ತೆ. ಸೊ ಅಲ್ಲಿ ನಾನು ಮತ್ತೆ ರೀಕಾನ್ಫಿಗರ್ ಮಾಡಬೇಕಾಗತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ, ಈಗ ಓಕೆ, ಸೊ ಅದ ನಂತರ next I will move here. ಓಕೆ, ಏನು ಬರ್ತದೆ, ಮೋಸ್ಟ್ಲಿ ಕ್ಯಾಮ್ರಾ ಇರೋದ್ರಿಂದ ಕಾಣದೇ ಇರ್ಬೋದು. ಸೆಟಪ್ ಮೋಡಿಗೆ ಹೋಗುತ್ತೆ. ಸೆಟಪ್ ಮೋಡಿಂದ ಮತ್ತೆ ರೆಡಿ. ಇಲ್ಲ, ಕಾನ್ಫಿಗರೇಷನ್ ಪ್ರೀವಿಯಸ್ಲಿ ಕಾನ್ಫಿಗರ್ಡ್ ಡೇಟಾ ಇದ್ರೆ ಲೋಡ್ ಅಂತ ಕೊಟ್ಬಿಟ್ಟು ರೆಡಿ ಅನ್ನೋದು ನನಗೆ ಇಲ್ಲಿ ಕಾಣಿಸುತ್ತೆ, ರೆಡಿ ಆಗುತ್ತೆ. ಟೋಟಲ್ ನನ್ನ ಸಿಸ್ಕೋ ಸ್ವಿಚ್ ರೌಟರ್ ಏನಾಗುತ್ತೆ, ಓಪನ್ ಆಗ್ತದೆ. ದೆನ್ ನಂತರ ನೆಕ್ಸ್ಟ್ ಫೇಸಲ್ಲಿ ಏನಾಗುತ್ತೆ, ಈಗ ನಾನು ಸಿಸ್ಕೋ ರೌಟರ್ ಒಳಗಡೆ ಲಾಗಿನ್ ಆದೆ, ಸಿಸ್ಕೋ ಒಳಗಡೆ ನಾನು ಲಾಗಿನ್ ಆದೆ. ಇಲ್ಲಿ ಮತ್ತೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ, ಸಿಸ್ಕೋ ಒಳಗಡೆ ಲಾಗಿನ್ ಆದ ತಕ್ಷಣನೇ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ಯಾವ್ಯಾವುದು ಅಂತಂದ್ರೆ ಯೂಸರ್ ಮೋಡ್ ಅಂತ ಇದೆ, ಯೂಸರ್ ಮೋಡ್. ಓಕೆ, ತದನಂತರ ಪ್ರಿವಿಲೇಜ್ ಮೋಡ್, ಅದೇ ರೀತಿ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್, ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಂತ ಬರುತ್ತೆ. ಸೊ 3 ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಯೂಸರ್ ಮೋಡಲ್ಲಿ ನಾನೇನು ಮಾಡಬಹುದು, ಯೂಸರ್ ಮೋಡ್ ಅಂತಂದ್ರೆ ಜನರಲಿ ವಿ ಕಾನ್ ಡೂ ಮೆನಿ ಟಾಸ್ಕ್, ಜಸ್ಟ್ ವ್ಯೂ ಓನ್ಲಿ. ಇಲ್ಲಿ ಜಸ್ಟ್ ನಾವು ನೋಡ್ಬೋದಷ್ಟೇ, ಬಟ್ ವಿ ಕಾಂಟ್ ಪರ್ಫಾರ್ಮ್ ಮಚ್ ಥಿಂಗ್ಸ್. ನಿಮ್ಗೆ ಗೊತ್ತಿರಬಹುದು ಹೇಗೆ ಅಂತಂದ್ರೆ, ಇನ್ನೂ ಸ್ವಲ್ಪ ಉದಾಹರಣೆಗೆ ನಾನು ಹೇಳಬೇಕು, ನಿಮ್ಗೆ ಇನ್ನೂ ಸಿಂಪ್ಲಿಫೈ ಮಾಡಿದನ್ನ ಹೇಳಬೇಕು ಅಂತಂದ್ರೆ, ನಾನು ನನ್ನ ವಿಂಡೋಸ್ ಕಂಪ್ಯೂಟರ್ಲಿ ಲಾಗಿನ್ ಆಗ್ತೀನಿ. ಯಾಕಂದ್ರೆ ಮೋಸ್ಟ್ ಆಫ್ ಇಂಡಿಯನ್ಸ್ ಆರ್ ವೆರಿ ಫೆಮಿಲಿಯರ್ ವಿತ್ ದ ವಿಂಡೋಸ್ ಡಿವೈಸಸ್. ನನ್ನ ಕಂಪ್ಯೂಟರ್ ಲಾಗಿನ್ ಆದಾಗ ನನ್ನ ಕಂಪ್ಯೂಟರ್ಗೆ ಡಿಫ್ರೆಂಟ್ ಅಕೌಂಟ್ಸ್ ಇರುತ್ತೆ. ಯಾವ ರೀತಿ, ಒಂದು ಯೂಸರ್ ಅಕೌಂಟ್ ಇರುತ್ತೆ, ಒಂದು ಅಡ್ಮಿನ್ ಅಕೌಂಟ್ ಅಂತ ಇರುತ್ತೆ. ಅಡ್ಮಿನ್ ಅಕೌಂಟಿಂದ ಲಾಗಿನ್ ಆದಾಗ ನಾನು ಆಲ್ಮೋಸ್ಟ್ ಐ ಕ್ಯಾನ್ ಡೂ ಎನಿಥಿಂಗ್ ಇನ್ಸೈಡ್ ಮೈ ಕಂಪ್ಯೂಟರ್. ಲೈಕ್ ನಾನು ನನ್ನ ಸಿಸ್ಟಮ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬಹುದು, ಆಮೇಲೆ ಅಪ್ಡೇಟ್ಸ್ನ ಇನ್ಸ್ಟಾಲ್ ಮಾಡಬಹುದು, ಜಸ್ಟ್ ಫಂಕ್ಷನ್ಸ್ನ ಎನೇಬಲ್ ಅಂಡ್ ಡಿಸೇಬಲ್ ಮಾಡಬಹುದು, ಟೈಮ್ ಅಂಡ್ ಡೇಟ್ ಸೆಟ್ಟಿಂಗ್ಸ್ನ ನಾನು ಚೇಂಜ್ ಮಾಡಬಹುದು. ಅದರ ನಂತರ ಪ್ರೋಗ್ರಾಮ್ಸ್ನ ಇನ್ಸ್ಟಾಲ್ ಮಾಡಬಹುದು, ಪ್ರೋಗ್ರಾಮ್ಸ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಬಟ್ ವೇರಿಯಾಸ್ ನೀವು ಬೇರೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಯೂಸರ್ ಅಕೌಂಟಿಂದ ಲಾಗಿನ್ ಆಗಿ ಅಥವಾ ಗೆಸ್ಟ್ ಯೂಸರಿಂದ ಲಾಗಿನ್ ಆದಾಗ ಯು ವಾಂಟ್ ಏಬಲ್ ಟು ಡೂ ಮೆನಿ ಥಿಂಗ್ಸ್ ಓವರ್ ದೇ. ನೀವು ಜಾಸ್ತಿ ಸಿಸ್ಟಮ್ ಸೆಟ್ಟಿಂಗ್ಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಮಾಡುವಂತಹ ಒಂದು ಸಾಮರ್ಥ್ಯ ಅಥವಾ ನಿಮಗೆ ಪರ್ಮಿಷನ್ ಇರೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಯೂಸರ್ ಮೋಡಲ್ಲಿ ನೀವು ಇದ್ದೀರಾ ಅಂತಂದ್ರೆ ನೀವು ಜಸ್ಟ್ ಥಿಂಗ್ಸ್ನ ನೋಡಬಹುದಷ್ಟೇ, ಬಟ್ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿವಿಲೇಜ್ ಮೋಡಲ್ಲಿ ನೀವು ಇದ್ದೀರಾ ಅಂತಂದ್ರೆ
ನಿಮಗೆ ಸ್ವಲ್ಪ ಪ್ರಿವಿಲೇಜ್ ಸಿಗುತ್ತೆ. ಇದರ ಡಿಫ್ರೆಂಟ್ ಪ್ರಿವಿಲೇಜಸ್ ಲೆವೆಲ್ ಇರುತ್ತೆ, 0 to 15 ಡಿಫ್ರೆಂಟ್ ಪ್ರಿವಿಲೇಜಸ್ ಇರುತ್ತೆ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಡೂ ಸರ್ಟನ್ ಥಿಂಗ್ಸ್. ಇಲ್ಲೂ ಕೆಲವೊಂದು ಏನು ಮಾಡ್ಬೋದು ಏನು ಮಾಡಕೂಡದು ಅನ್ನೋದನ್ನ ನಾವಿಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಪ್ರಿವಿಲೇಜ್ ಮೋಡಲ್ಲಿ ನಿಮ್ಗೆ ಪ್ರಿವಿಲೇಜ್ ಇರುತ್ತೆ, ಲೈಕ್ ನೀವು ಇಂಟರ್ಫೇಸ್ ಇನ್ಫಾರ್ಮೇಷನ್ನ ನೋಡಬಹುದು. ಅದೇ ರೀತಿ ಪ್ರಿವಿಲೇಜ್ ಮೋಡ್, ಯೂಸರ್ ಮೋಡ್ ಮತ್ತು ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಮಧ್ಯದ ಒಂದು ಮೋಡ್. ಓಕೆ, ಫೈನ್. ಸೊ ಇಲ್ಲಿ ನಿಮಗೆ ಸರ್ಟನ್ ಪ್ರಿವಿಲೇಜಸ್ ವಿಲ್ ಬಿ ದೆ. ಒನ್ಸ್ ವಿ ಡೂ ಇಟ್ ಪ್ರಾಕ್ಟಿಕಲಿ ಯು ವಿಲ್ ಕೇಮ್ ಟು ನೋ. ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಹೋದಾಗ ಯು ವಿಲ್ ಕೇಮ್ ಟು ನೋ ಲಾಟ್ ಮೆನಿ ಥಿಂಗ್ಸ್. ಅದೇ ರೀತಿ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಂತ ಏನಿದೆಯಲ್ವಾ, ಈ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಲ್ಲಿ ನಾವು ಲೈಕ್ IP ಅಡ್ರೆಸ್ನ ಸೆಟ್ ಮಾಡೋದಾಗಿ, IP ಅಡ್ರೆಸ್ನ ಡಿವೈಸ್ಗಳಿಗೆ ಸೆಟ್ ಮಾಡೋದಾಗಿರಲಿ, ಅಂಡ್ ವಿ ಕ್ಯಾನ್ ಡೂ ಲಾಟ್ ಮೆನಿ ಕಾನ್ಫಿಗರೇಷನ್ಸ್. ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಲ್ಲಿ ಗ್ಲೋಬಲ್ ಕಾನ್ಫಿಗರೇಷನ್ ನ ಸಬ್ ಕಾನ್ಫಿಗರೇಷನ್ ಮೋಡಲ್ಲಿ ಹೋಗಬೇಕಾಗತ್ತೆ. ಹಾಗೆ ಲೈಕ್ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡಲ್ಲಿ ಹೋಗ್ಬಿಟ್ಟು ಅದರ ಸಬ್ ಕಾನ್ಫಿಗರೇಷನ್ ಮೋಡಲ್ಲಿ ಹೋಗುವ ಪ್ರಾಸೆಸ್ ಹೇಗೆ ಅಂತ ನಾವು ನೋಡ್ತಾ ಹೋದಾಗ, ಆ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಂಟರ್ಫೇಸ್ ಮೋಡಿಗೆ ಹೋಗಬೇಕು. ಇಂಟರ್ಫೇಸ್ ಮೋಡಿಗೆ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡಲ್ಲಿ ಇಂಟರ್ಫೇಸ್ ಮೋಡಿಗೆ ಹೋದಾಗ ಇಂಟರ್ಫೇಸಿಂಗ್ ನಾನು IP ಅಡ್ರೆಸ್ನ ಅಸೈನ್ ಮಾಡಬಹುದು. ಅದೇ ರೀತಿ ನಾನು ಟೆಲ್ನೆಟ್ನ ಕಾನ್ಫಿಗರ್ ಮಾಡಬೇಕು. ಅಲ್ಲಿ ನಾನು ಮತ್ತೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಕಂಪಾರ್ಟ್ಮೆಂಟಿಗೆ ಹೋಗಬೇಕು. ಟೆಲ್ನೆಟ್ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡಿಗೆ ಹೋದ್ರೆ ಸಾಲಲ್ಲ, ಗ್ಲೋಬಲ್ ಕಾನ್ಫಿಗರೇಷನ್ ಮೋಡಲ್ಲಿ ಮತ್ತೆ ಲೈನ್ VTY ವರ್ಚುವಲ್ ಟೆಲಿಟೈಪ್ ಮೋಡಿಗೆ ಹೋಗಿ ಅಲ್ಲಿಂದ ವಿ ಕ್ಯಾನ್ ಸೆಟ್ ದ ಪಾಸ್ವರ್ಡ್ ಅಂಡ್ ಆಲ್ ಟು ಮೈ ಟೆಲ್ನೆಟ್ ಸೆಷನ್ಸ್. ಸೊ ಈ ರೀತಿ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಏನು, ಇಲ್ಲಿಂದ ನಾನು ಏನ್ ಚೇಂಜಸ್ ಮಾಡ್ತೀನೋ ದಟ್ ವಿಲ್ ಅಫೆಕ್ಟ್ ಗ್ಲೋಬಲಿ. ಅಂದ್ರೆ ಗ್ಲೋಬಲಿ ಅಂತಂದ್ರೆ ಎಲ್ಲರಿಗೂ ಕೂಡ ಅಫೆಕ್ಟ್ ಆಗುತ್ತೆ, ಅಫೆಕ್ಟ್ ಗ್ಲೋಬಲಿ. ಆ ಎಲ್ಲ ಚೇಂಜಸ್ ಏನಿದೆಯಲ್ವಾ, ಆ ಎಲ್ಲ ಚೇಂಜಸ್ ಏನಿದೆ ಗ್ಲೋಬಲಿ ಅಫೆಕ್ಟ್ ಆಗುತ್ತೆ. ಆ ಸ್ವಿಚ್ನ ಕಂಪ್ಲೀಟ್ ಆಗಿ ನಾನು ಇಲ್ಲಿಂದ ಕಂಟ್ರೋಲಿಗೆ ತಗೋಬಹುದು ವಿತ್ ದ ಹೆಲ್ಪ್ ಆಫ್ ಅ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್. ಫಾರ್ ಎಕ್ಸಾಂಪಲ್ ನಾನು ನೇಮ್ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನನ್ನ IP ಅಡ್ರೆಸ್ನ ಸೆಟ್ ಮಾಡೋದಾಗಿರ್ಬೋದು. ಓಕೆ, ಸೊ ಲಾಟ್ ಮೆನಿ ಥಿಂಗ್ಸ್ ಕ್ಯಾನ್ ಬಿ ಸೆಟ್ ಫ್ರಮ್ ದ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್. ಓಕೆ, ಪ್ರಾಕ್ಟಿಕಲ್ ಆಗಿ ಇನ್ನ ಈಸಿಯಾಗಿ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ವೆನ್ ವಿ ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್ ಪ್ರಾಕ್ಟಿಕಲಿ. ಸೊ ಇಷ್ಟಾಯ್ತು. ಈಗ ನಾನೇನು ಮಾಡಬೇಕು, ಸಿಸ್ಕೋ ಸ್ವಿಚ್ನ ಸಿಸ್ಕೋ ಡಿವೈಸ್ ಒಳಗಡೆ ಲಾಗಿನ್ ಆಗಬೇಕು. ಸಿಸ್ಕೋ ಡಿವೈಸ್ ಒಳಗಡೆ ನಾನು ಲಾಗಿನ್ ಆಗಬೇಕು ಅಂತಂದಾಗ ಸಿಸ್ಕೋ ಡಿವೈಸ್ ಒಳಗಡೆ ಹೇಗೆ ನೀವು ಲಾಗಿನ್ ಆಗ್ತೀರಾ? ಇನಿಷಿಯಲಿ ನಾವು ಅದರೊಳಗಡೆ ಫಸ್ಟ್ ಎಂಟರ್ ಆಗಬೇಕಲ್ವಾ. ಕಾನ್ಫಿಗರೇಷನ್ ಏನಾದರೂ ಮಾಡಬೇಕು ಅಂತಂದರೆ ಎಂಟರ್ ಆಗೋದು ಹೇಗೆ? ಈಗ ನಾನು ಲ್ಯಾಪ್ಟಾಪ್ ಅಥವಾ ವಿಂಡೋಸ್ ಡಿವೈಸ್ ಇದ್ರೆ ಜಸ್ಟ್ ನಾನು ಪವರ್ ಆನ್ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಲಾಗಿನ್ ಬಟನ್ ಓಪನ್ಸ್ ಅಪ್. ಜಸ್ಟ್ ನಾನು ಎಂಟರ್ ಅಂತ ಕೊಟ್ಟು ನನ್ನ ಯೂಸರ್ ನೇಮ್ ಪಾಸ್ವರ್ಡ್ನ ನಾನು ಎಂಟರ್ ಮಾಡಿ ನಾನು ಲಾಗಿನ್ ಆಗ್ತೇನೆ. ದಿಸ್ ಇಸ್ ದ ಟ್ರೆಡಿಷನಲ್ process how we log into our Windows devices. But when it comes to the Cisco devices little bit different than what we see in graphical user interface compatible devices. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಚೇಂಜಸ್ ಏನು, ಇಲ್ಲಿ ವ್ಯತ್ಯಾಸ ಏನಾಗುತ್ತೆ ಅಂತಂದಾಗ ಅದ್ರ ಒಳಗಡೆ ಏನೇ ನಾನು ಕಾನ್ಫಿಗರೇಷನ್ ಮಾಡಬೇಕು ಅಂದ್ರೆ ಲಾಗಿನ್ ಆಗಬೇಕಲ್ವಾ. ಆ ಲಾಗಿನ್ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಈ ಸಿಸ್ಕೋ ಸ್ವಿಚ್ ಇದೆ ಅಂತ ಅನ್ಕೊಳ್ಳಿ, ಈ ಸಿಸ್ಕೋ ಸ್ವಿಚ್ ಇದೆ ಅಥವಾ ರೌಟರ್ ಇದೆ ಅಂತ ಅನ್ಕೊಂಡಾಗ ಈ ಸಿಸ್ಕೋ ರೌಟರ್ ಒಳಗಡೆ ನಮಗೆ ಒಂದು ಪೋರ್ಟ್ ಸಿಗುತ್ತೆ. ಆ ಪೋರ್ಟ್ನ ಜನರಲಿ ನಾವು ಕನ್ಸೋಲ್ ಪೋರ್ಟ್ ಅಂತ ಕರಿತೀವಿ. ಆ ಕನ್ಸೋಲ್ ಪೋರ್ಟ್ ಮುಖಾಂತರ ನಾನು ನನ್ನ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂದ ಏನು ಮಾಡಬೇಕು, ಈ ಕನ್ಸೋಲ್ ಪೋರ್ಟ್ ಇಂದ ನಾನು ಕನೆಕ್ಟ್ ಮಾಡಬೇಕು ನನ್ನ ಲ್ಯಾಪ್ಟಾಪಿಗೆ ಅಥವಾ ನನ್ನ ಡೆಸ್ಕ್ಟಾಪಿಗೆ. ಓಕೆ, ಒಂದೆಂಡ್ RJ45 ಇರುತ್ತೆ, ಮತ್ತೊಂದೆಂಡ್ ಜನರಲಿ ಕಾಮ್ ಪೋರ್ಟ್ ಇರುತ್ತೆ. ಇದು ಜನರಲಿ ಒನ್ ಎಂಡ್ ಆಫ್ ದ ಕೇಬಲ್ ಈಸ್ ಯೂಶುವಲಿ RJ45 ಅಂಡ್ ಅನದರ್ ಎಂಡ್ ಆಫ್ ದ ಕೇಬಲ್ ಈಸ್ ಕಾಮ್ ಪೋರ್ಟ್, ಕಮ್ಯುನಿಕೇಶನ್ ಪೋರ್ಟ್ ಅಂತಲೂ ಕೂಡ ಕರಿತೀವಿ. ಕಾಮ್ ಪೋರ್ಟ್ ಇರುತ್ತೆ. ಸೊ ಇದಕ್ಕೆ ನಾನು ಲಾಗಿನ್ ಆಗ್ತೀನಿ. ಅಥವಾ ಜನರಲಿ USB ಪೋರ್ಟು, USB ಕಾಂಪ್ಯಾಟಿಬಲ್ ಕೂಡ ಈಗ ಲೇಟೆಸ್ಟ್ ಬಂದಿದ್ದಾರೆ. ಹಾಗೆ ಇದನ್ನ USB ಪೋರ್ಟಿಗೆ ಅಥವಾ ಕಾಮ್ ಪೋರ್ಟಿಗೆ ಕನೆಕ್ಟ್ ಮಾಡ್ತೀರಾ. ಕಾಮ್ ಪೋರ್ಟಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ವಿ ಯೂಸ್ ಟು ಹ್ಯಾವ್ ಸರ್ಟನ್ ಅಪ್ಲಿಕೇಶನ್ಸ್ ಟು ಆಕ್ಸೆಸ್ ದಿಸ್ ಸ್ವಿಚ್. ಓಕೆ, ಕೆಲವೊಂದು ಈ ಸ್ವಿಚ್ ನಾವು ಆಕ್ಸೆಸ್ ಮಾಡಲಿಕ್ಕೆ ಕೆಲವೊಂದು ಅಪ್ಲಿಕೇಶನ್ಸ್ ಬೇಕಾಗುತ್ತೆ. ಸಚ್ ಆಸ್ ಹೈಪರ್ ಟರ್ಮಿನಲ್ ಅಂತ ಇದೆ, ಓಕೆ, ಟೆರಾಟರ್ಮ್ ಅಂತಕ್ಕಂಥದ್ದೊಂದಿದೆ, ಅದೇ ರೀತಿ ಪುಟಿ ಅಂತಕ್ಕಂಥದ್ದೊಂದಿದೆ,
PUTTO ಪುಟಿ ಅಂತಕ್ಕಂಥದ್ದು ಅಂದ್ರೆ ಈ ರೀತಿ ಡಿಫ್ರೆಂಟ್ ಟರ್ಮಿನಲ್ ಅಪ್ಲಿಕೇಶನ್ಸ್ ಆರ್ ಅವೈಲೇಬಲ್ ವಿತ್ ದ ಹೆಲ್ಪ್ ಆಫ್ ಎನಿ ಆಫ್ ದೀಸ್ ಅಪ್ಲಿಕೇಶನ್ಸ್ ವಿ ಕ್ಯಾನ್ ಈಸಿಲಿ ಗೆಟ್ ಇನ್ ಟು ದಿಸ್ ಸಿಸ್ಕೋ ಡಿವೈಸ್. ಓಕೆ, ಆ ಸಿಸ್ಕೋ ಡಿವೈಸ್ ಒಳಗಡೆ ನಾನು ಈಸಿಯಾಗಿ ಲಾಗಿನ್ ಆಗ್ಬಹುದು. ಸೊ ಅದಕ್ಕಿರ್ತಕ್ಕಂಥ ಒಂದು ರಿಲೆವೆಂಟ್ ವಿಡಿಯೋನ ನಾನು ಐ ವುಡ್ ಲೈಕ್ ಟು ಪ್ಲೇ ಓವರ್ ಹಿಯರ್. ಓಕೆ ಸ್ನೇಹಿತರೆ, ಈಗ ಇಲ್ಲಿ ನೋಡಿ ನನ್ನ ಹತ್ರ ಎರಡು ಸ್ವಿಚ್ ಇದೆ. ಒಂದು ಕೆಟಲಿಸ್ಟ್ 2960 ಮತ್ತೊಂದು ಏನಿದೆ 3660 ಅಂತಕ್ಕಂತಹ ಸ್ವಿಚ್ ನನ್ನ ಹತ್ರ ಅವೈಲೇಬಲ್ ಇದೆ. ಈಗ ನಾನೇನ್ ಮಾಡ್ತೀನಿ, ನನ್ನ ಹತ್ರ ಇರತಕ್ಕಂಥ ಈ ಕನ್ಸೋಲ್ ಕೇಬಲ್ ಇಂದ ನಾನು ಒನ್ ಎಂಡ್ ಆಫ್ ದ ಕೇಬಲ್ ಈಸ್ ಹ್ಯಾವಿಂಗ್ ಎ USB ಪೋರ್ಟ್. ಫೈನ್. ಓಕೆ, ಅದೇ ರೀತಿ ಮತ್ತೊಂದು ಎಂಡ್ನ ಕೇಬಲ್ RJ45 ಪೋರ್ಟ್ ಇದೆ. ಈ RJ45 ಪೋರ್ಟ್ ಇರತಕ್ಕಂತಹದ್ದನ್ನ ನಾನು ಕನ್ಸೋಲ್ ಪೋರ್ಟ್ಗೆ ಕನೆಕ್ಟ್ ಮಾಡ್ತೀನಿ. ಈ ಕಾರ್ನರ್ ಅಲ್ಲಿ ನಮ್ಗೇನ್ ಕಾಣ್ತಾ ಇದೆಯಲ್ವಾ, ಸೊ ಯಾವ ಪೋರ್ಟು, ಈ ಕೆಟಲಿಸ್ಟ್ 2960X ಸೀರೀಸ್ ನ ನನ್ನ ಸ್ವಿಚ್ಗೆ ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬಂದಾಗ ಇಲ್ಲಿ ನೋಡಿ ಒಂದು MGMT ಅಂತ ಕಾಣ್ತಾ ಇದೆ, ಮತ್ತೊಂದು ಕನ್ಸೋಲ್ ಅಂತ ಇದೆ. ಕನ್ಸೋಲ್ ಪೋರ್ಟ್ಗೆ ನಾವು ಆಕ್ಚುಲಿ ಇಲ್ಲಿ ಕನೆಕ್ಟ್ ಮಾಡಬೇಕು. RJ45 ಪೋರ್ಟ್ ಅನ್ನ ಇಲ್ಲಿ ಪ್ಲಗ್ ಮಾಡಬೇಕು. ಆ ಕನ್ಸೋಲ್ ಪೋರ್ಟ್ ಅಂತ ಏನಿದೆಯಲ್ವಾ, ಆ ಕನ್ಸೋಲ್ ಪೋರ್ಟ್ಗೆ ನಾನೇನ್ ಮಾಡಬೇಕು, ಅದನ್ನ ಕನೆಕ್ಟ್ ಮಾಡಬೇಕು. ಸೊ ನಾನು ಇದನ್ನ ಕನ್ಸೋಲ್ ಪೋರ್ಟ್ಗೆ ಕನೆಕ್ಟ್ ಮಾಡಿದೆ. ಓಕೆ, ನಂತರ ನೆಕ್ಸ್ಟ್ ಮತ್ತೊಂದು ಎಂಡ್ ಏನಿದೆಯಲ್ವಾ ಕೇಬಲ್ದು USB ಪೋರ್ಟ್ ಏನಿದೆಯಲ್ವಾ, ಆ USB ಪೋರ್ಟ್ ಎಂಡ್ ಅನ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಈವನ್ ಕಾಮ್ ಪೋರ್ಟ್ ಕೂಡ ಬರ್ತಾ ಇತ್ತು ಈ ಹಿಂದೆ, ಬಟ್ ನಾವು USB ಕಾಂಪ್ಯಾಟಿಬಲ್ ಬಂದಿದೆ ಕನ್ಸೋಲ್ ಕೇಬಲ್ಸ್ಗಳು. ಈಗ ಕನೆಕ್ಟ್ ಮಾಡಿದೆ ನಂತರ ನಾನು ಈಸಿಯಾಗಿ ನನ್ನ ಸಿಸ್ಕೋ ಡಿವೈಸ್ ಒಳಗಡೆ ಲಾಗಿನ್ ಆಗ್ಬೋದು. ಅದು ಹೇಗೆ ಅಂತ ನಾನು ಈಗ ಪ್ಯಾಕೆಟ್ ಟ್ರೇಸರ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ದ ಕನೆಕ್ಷನ್ ಹ್ಯಾಸ್ ಟು ಬಿ ಮೇಡ್. Okay, so one end of the cable goes to the console port and another end of the cable goes to the COM port or USB port. This is a console cable. Okay, we are having a console cable over here. Console cable. Okay, so now let's have a look practically. We'll go inside the Cisco packet tracer. I'll pick up a router. Okay, I will pick up a router, Cisco router here. Then next, what I'll do here, one end device, such as I'll take in computer. Okay, fine. Then what I'll do here, I need to search for a console cable. See this blue color one, this is a console cable, my console cable. Okay, so click on this console cable, then router, where will you connect? On console port. Okay, and other end of the cable goes to the here RS232. What I have said now earlier, the COM port, RS232, COM port also called as RS232 port. Just click, select, connect to RS232 port. Okay, I need to log in inside the router now, then go inside the system. So by default, because this is simulations, we have so many terminal programs are built into it. So here we might be having terminal. Okay, see, here we are having a terminal program. Just click on this terminal. So terminal configuration, bits per second 9600, data bits 8, parity bit none, stop bits 1, flow control none. Just proceed with the default values. No need to change anything over here. Just click OK. If you click OK, see, now right now I am inside my Cisco router. Okay, this Cisco, I'm accessing my Cisco router from this device, from this computer. Okay, would you like to enter the initial configuration dialog? As I told earlier, no, when there is no previous configuration found, then from it will going to router will enter into the setup mode. Okay,
So router now enters into the setup mode. Would you like to enter initial configuration dialog? I'll type just no, then enter C. Now I am inside the user mode. This is how actually we need to connect using console cable. This is how we can enter inside the Cisco router. Okay, in the next session we will see how we can access privilege mode, global configuration mode, how we can configure basic stuffs in the upcoming classes. Okay.